ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ಗೆ ನನ್ನೆಲ್ಲ ರೈತ ಬಾಂಧವರಿಗೆ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ. ಇವತ್ತಿನ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಇವತ್ತಿನ ಈರುಳ್ಳಿ ಬೆಲೆ ಯಾವ ರೇಟ್ನಿಂದ ಮಾರಾಟವಾಗ್ತಾ ಇದೆ ಎಂಬುವ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಸಂಪೂರ್ಣ ನೋಡಿ. ವಿಶೇಷವಾಗಿ ಈರುಳ್ಳಿ ಬೆಲೆ ಇರ್ಬೋದು, ಮತ್ತು ನಮ್ಮ ಶುಂಠಿ ಬೆಲೆ ಇರ್ಬೋದು, ಮತ್ತು ಮೆಣಸಿನಕಾಯಿ ಮಾರುಕಟ್ಟೆಗಳ ಬೆಲೆ ಇರ್ಬೋದು, ಇವುಗಳನ್ನ ದಿನ ನೀವು ಅಪ್ಡೇಟ್ ಪಡಿಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಪಟಾಪಟ್ ನೋಡ್ಕೊಂಬರೋಣ. ವಿಶೇಷವಾಗಿ ಮೊದಲನೇ ಮಾರುಕಟ್ಟೆ ಆದ ನಮ್ಮ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಇವತ್ತಿನ ದಿನ ಈರುಳ್ಳಿ ರೇಟ್ನಲ್ಲಿ ಸ್ವಲ್ಪ ಚೇತರಿಕೆ ಕಂಡಿದೆ ಅಂತ ಅನ್ಬೋದು. ನಿನ್ನೆಕ್ಕಿಂತ ಇವತ್ತು 100 ರೂಪಾಯಿ ಜಾಸ್ತಿ ಆಗಿದೆ. ಇಲ್ಲಿ ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ 750ರಿಂದ ಹಿಡಿದು ಗರಿಷ್ಠ ಸ್ವಲ್ಪ ದಪ್ಪ ಸೈಜ್ ಡ್ರೈ ಗಡ್ಡೆ ಇದ್ದರೆ ಇಲ್ಲಿ 2200ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ನಮ್ಮ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ. ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಬಾದಾಮಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 600ರಿಂದ ಹಿಡಿದು ಗರಿಷ್ಠ 1950ವರೆಗೂ ನಮ್ಮ ಬಾದಾಮಿ ಮಾರುಕಟ್ಟೆಯಲ್ಲಿ ರೇಟ್ ನಡೀತಾ ಇದೆ. ಮತ್ತು ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಬಿಜಾಪುರ ಮಾರುಕಟ್ಟೆಯಲ್ಲಿ ನಿನ್ನೆಕ್ಕಿಂತಲೂ ಸ್ವಲ್ಪ ಇಲ್ಲಿ ಈರುಳ್ಳಿ ಬೆಲೆ ಇವತ್ತಿನ ದಿನ ಚೇತರಿಸಿಕೊಂಡಿದೆ ಅಂತ ಅನ್ಬೋದು. ಇಲ್ಲಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಬೆಲೆ ನೋಡೋದಾದರೆ 700 ರೂಪಾಯಿಲಿಂದ ಹಿಡಿದು 2000ವರೆಗೂ ನಮ್ಮ ಬಿಜಾಪುರ ಮಾರುಕಟ್ಟೆಯಲ್ಲಿ ರೇಟ್ ನಡೀತಾ ಇದೆ ಮತ್ತು ಇವತ್ತಿನ ದಿನ ಟ್ರೆಂಡರ್ ಆಗ್ತಾ ಇವೆ. ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಇವತ್ತಿನ ದಿನ ಒಳ್ಳೆ ಬೆಲೆ ಸಿಕ್ಕಿದೆ ಅಂತ ಅನ್ಬೋದು ನಮ್ಮ ರೈತರಿಗೆ. ಇಲ್ಲಿ ಪ್ರತಿ ಕ್ವಿಂಟಲ್ಗೆ 700ರಿಂದ ಹಿಡಿದು 2200ವರೆಗೂ ಪ್ರತಿ ಕ್ವಿಂಟಲ್ಗೆ ಇವತ್ತಿನ ದಿನ ರೇಟ್ ಕಂಡಿದೆ ಅಂತ ಅನ್ಬೋದು ನಮ್ಮ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ. ಮತ್ತು ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 500ರಿಂದ ಹಿಡಿದು ಗರಿಷ್ಠ 1900ವರೆಗೂ ಇವತ್ತಿನ ದಿನ ನಮ್ಮ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಕಂಡಿದೆ ಮತ್ತು ಖರೀದಿನೂ ಆಗ್ತಾಯಿವೆ. ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ನಮ್ಮ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನಿನ್ನೆಕ್ಕಿಂತಲೂ ಇವತ್ತಿನ ದಿನ ರೇಟ್ ಕಂಡಿದೆ ಅಂತ ಅನ್ಬೋದು. ಸ್ವಲ್ಪ ರೇಟ್ನಲ್ಲಿ ಚೇತರಿಸಿಕೊಂಡಿದೆ. ಇಲ್ಲಿ ಪ್ರತಿ ಕ್ವಿಂಟಲ್ಗೆ 700ರಿಂದ ಹಿಡಿದು ಗರಿಷ್ಠ 2000ವರೆಗೂ ಇಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು ನಮ್ಮ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ. ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ನಮ್ಮ ಶಿರ್ಸಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 500ರಿಂದ ಹಿಡಿದು ಗರಿಷ್ಠ 1900ವರೆಗೂ ನಮ್ಮ ಶಿರ್ಸಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಕಂಡಿದೆ, ಖರೀದಿನೂ ಆಗ್ತಾಯಿವೆ. ಮತ್ತು ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಗುಲ್ಬರ್ಗ ಮಾರುಕಟ್ಟೆಯಲ್ಲಿ ಇವತ್ತಿನ ದಿನ ಪ್ರತಿ ಕ್ವಿಂಟಲ್ಗೆ 700ರಿಂದ ಹಿಡಿದು ಗರಿಷ್ಠ 1900ವರೆಗೂ ನಮ್ಮ ಗುಲ್ಬರ್ಗ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಕಂಡಿದೆ. ಮತ್ತು ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಇವತ್ತಿನ ದಿನ 750ರಿಂದ ಹಿಡಿದು ಗರಿಷ್ಠ 2100ವರೆಗೂ ನಮ್ಮ ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಕಂಡಿದೆ ಅಂತ ಅನ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ದಿನದಿಂದ ದಿನಕ್ಕೆ ನಮ್ಮ ಈರುಳ್ಳಿ ಮಾರ್ಕೆಟ್ನಲ್ಲಿ ಸ್ವಲ್ಪ ರೇಟ್ನಲ್ಲಿ ಚೇಂಜಸ್ ಕಾಣ್ತಾ ಇದೆ. ಮುಂಬರುವ ದಿನಗಳಲ್ಲಿ ಈರುಳ್ಳಿ ಬೆಲೆ ಜಾಸ್ತಿ ಆಗುತ್ತಾ ಅನ್ನೋದನ್ನು ಕಾಯ್ದು ನೋಡಬೇಕು ಸ್ನೇಹಿತರೆ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲ ನನ್ನ ರೈತ ಬಾಂಧವರಿಗೆ ಮುಟ್ಟೋ ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ